ಇನ್ನು ಯಾವ್ಯಾವ ಮಂತ್ರಿಗಳನ್ನ ಅದ್ಲು ಬದಲು ಮಾಡ್ತಾರೆ ಅಂತ ನೋಡೋದಾದರೆ ಎಚ್ ಸಿ ಬಾಲಕೃಷ್ಣ ಅವ್ರನ್ನ ಏನೋ ಚೇಂಜ್ ಮಾಡಿ ಕೃಷ್ಣಪ್ಪ ಅವ್ರನ್ನ ಹಾಕಬೇಕು ಅಂತ ಡಿಸ್ಕಷನ್ ನಡೀತಾ ಇದೆಯಂತೆ. ಮುನಿಯಪ್ಪನವ್ರ ಬದಲಿಗೆ ರೂಪಾ ಶಶಿಧರ್ ಅವ್ರನ್ನ ಕೊಡಬೇಕು ಅಂತ ಚರ್ಚೆ ಆಗ್ತಿದೆಯಂತೆ. ನಾಗೇಂದ್ರ ಅವರ ಬದಲು ಅನ್ನಪೂರ್ಣ ತುಕಾರಾಮ್ ಅವ್ರಿಗೆ ಕೊಡಬೇಕು ಅಂತ ಯೋಚನೆ ಇದೆಯಂತೆ. ರಿಜ್ವಾನ್ ಅರ್ಷದ್ ಬದಲು ತನ್ವೀರ್ ಸೇಠ್ ಅವರು ಅಥವಾ ಖನಿಜಾ ಫಾತಿಮಾ ಅವ್ರಿಗೆ, ಗಾಯತ್ರಿ ಶಾಂತೇಗೌಡರ ಬದಲು ಬಸವರಾಜ್ ಶಿವಣ್ಣ ಅವರು ಕೊಡಬೇಕು ಅಂತ ಚರ್ಚೆ ನಡೀತಾ ಇದೆಯಂತೆ. ಸರ್ ನನಗೆ ಈಗ ನೋಡಿ ಯಾವ ಆ್ಯಂಗಲ್ ತಗೋತು ನೋಡಿ, ಇದು ಯಾವ ಆ್ಯಂಗಲ್ ತಗೋತು ನೋಡಿ. ಈಗ ಒಕ್ಕಲಿಗರು 6 ಜನ ಕೊಟ್ಟಿದ್ರು, 6 ಜನ ಅಲ್ವ ಸರ್, 6 ಜನ 5 ಜನ ಕೊಟ್ಟಿದ್ದಾರೆ, 6 ಜನ ಕೊಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿಗಳ ಪರವಾಗಿ ಇರೋ ಒಂದೇ ಒಂದು ಹೆಸರು ಅಂದರೆ ಬಾಲಕೃಷ್ಣ ಅವ್ರದಂತೆ. ಈಗ ನಾವು ಡೇ 1 ಆರ್ಗ್ಯೂ ಮಾಡ್ತಾ ಇದ್ರು, ನೋಡಪ್ಪ ನಿಮ್ಮ ಬೆನ್ನಿಗೆ ಎಡಬಲವ ನಿಂತ್ಕೊಳ್ಳೋದು ಯಾರು ಅಂದರೆ ಒಂದು ಚಲಮಣ್ಣ, ಇನ್ನೊಂದು ಬಾಲಣ್ಣ, ಇಬ್ಬರನ್ನ ತಗೊಳ್ಳಿ ನೀವು, ನಿಮ್ಗೆ ಒಳ್ಳೇದಾಗತ್ತೆ ಅಂತ ನಾವು ಅಡ್ವೈಸ್ ಮಾಡೋದು. ಮುಖ್ಯಮಂತ್ರಿಗಳೇನೋ ಅವ್ರು ರೆಫರ್ ಮಾಡಿದ್ದು ಒಬ್ಬರದೇ ಅಂತೆ ಸರ್, ಬಾಲಕೃಷ್ಣ ಅವ್ರದ್ದು ಒಬ್ಬರದೇ ಅಂತೆ. ಬಾಲಕೃಷ್ಣ ಅವರು ಪಾಪ ಇದೆಲ್ಲ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ದೊಡ್ಡ ಬಾಯಿ ಪಾಪ ಅವರೇನು ಹಿಡದೆ ಹೊಡೆದೆ ಸ್ವಭಾವ ಅವ್ರದ್ದು, ಏನು ಒಳಗಡೆ ಇಟ್ಕೊಳ್ಳಲ್ಲ, ಫಿಲ್ಟರ್ ಇಲ್ಲದೆ ಮಾತಾಡ್ತಾರೆ. ಈಗ ಎಲ್ಲ ಸೇರಿ ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಅಂದರೆ, ನೀನು ಭಾಳ ದೊಡ್ಡ ತ್ಯಾಗಮಯಿ ಅಲ್ವನಪ್ಪ, ನೀನು ಕಮಿಟೆಡ್ ಅಲ್ವನಪ್ಪ DKಗೆ, ನೀನೇ ಕೊಟ್ಬಿಟ್ರು ರಾಜೀನಾಮೆ ಅಂತ. ಇವರೆಲ್ಲ ಕೊಡೋ ಟಾರ್ಚರ್ಗೆ ಬೇಸತ್ತು ಅವ್ರು ಓಪನ್ ಆಗಿ ಹೇಳೇ ಬಿಟ್ರು ಬಾಲಕೃಷ್ಣ ಅವರು. ಆಯ್ತು ಬಿಡಿ, ಮುಖ್ಯಮಂತ್ರಿಗಳು ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಗಳು ನೆಮ್ಮದಿಯಾಗಿ ಆಡಳಿತ ಮಾಡೋದು ನಮ್ಮ ಮುಖ್ಯ, ನಾನು ರಾಜೀನಾಮೆ ಕೊಡೋಕ್ಕೆ ತಯಾರಿದ್ದೀನಿ ಅಂತ ಹೇಳ್ಬಿಟ್ರು. ಹೇಳ್ತಾ ಇದ್ರು ರೀ ಮೀಡಿಯಾದವರು ಎಲ್ಲ ಸೇರಿ ನನ್ನ ಬುಡಕ್ಕೆ ತತ್ತಿರಲ್ರಿ, ನಾನು ಏನ್ರಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು ಪಾಪ. ಹಂಗೆ ನೋಡೋಕೆ ಹೋದರೆ ಸರ್, ಇವರಿಬ್ಬರು ಯಾರು ಚಲುಮಣ್ಣ ಮತ್ತು ಬಾಲಣ್ಣ ಇದ್ದಾರಲ್ಲ, ನಾವೇನು ಅವ್ರಿಗೇನು ಏನೋ ಸುಖ ಸುಮ್ಮನೆ ಹೊಗಳ್ತಾ ಇರೋದಲ್ಲ. ಈಗಿನ ವಾತಾವರಣದ ಎಲ್ಲ ಲೀಡರ್ಗಳನ್ನ ಕಂಪೇರ್ ಮಾಡಿದ್ರೆ ಮುಖ್ಯಮಂತ್ರಿ ಪರವಾಗಿ ಸ್ವಲ್ಪ ನಿಂತು ಫೈಟ್ ಮಾಡುವ ಲೀಡರ್ಗಳು ಮತ್ತು ಅನುಭವ ಇರೋ ರಾಜಕಾರಣಿಗಳು ಅವರಿಬ್ಬರು, ಫುಲ್ ಅನುಭವ ಇದೆ ಅವರಿಬ್ರಿಗೂ. ಚಲುವಣ್ಣನಿಗೆ ಇಡೀ JDSನ ನರನಾಡಿಗಳು ಗೊತ್ತು, ಇವ್ರಿಗೂ ಬಾಲಕೃಷ್ಣಗೂ ಗೊತ್ತು. ಹಾಗಾಗಿ ಇವ್ರನ್ನಿಬ್ಬರು ಇಟ್ಕೊಂಡ್ರೆ ಇವ್ರನ್ನೇ ಒಬ್ಬರನ್ನ ಮುಗಿಸ್ಬೇಕು ಅಂತ ಈ ಕಾಂಗ್ರೆಸ್ನ ಏನೋ ಇನ್ನರ್ ಪಾಲಿಟಿಕ್ಸ್ ಇದು. ಮುಖ್ಯಮಂತ್ರಿಗಳಿಗೆ ನಾನು ಆಮೇಲೆ ನೋಡಿ, ಇವತ್ತು ಕುರುಬರು ಎದ್ದಿದ್ದಾರೆ, ನಮ್ಮ ಕೋಟ ಅದು ಗಾಯತ್ರಿ ಶಾಂತೇಗೌಡರ ಕೋಟ ನಮಗೆ ಕೊಡಬೇಕು, ಜೊತೆಗೆ ನಮ್ಗೆ ಅನ್ಯಾಯ ಆಗಿದೆ, ಇನ್ನೂ ಎಕ್ಸ್ಟ್ರಾ ಸೀಟ್ಗಳು ಕೊಡಬೇಕು ಸುರೇಶ್ ಶಿವಣ್ಣ ಕೊಟ್ಟಿದ್ದಾರೆ. ಬ್ರಾಹ್ಮಣರುಗಳು ಬಹಿರಂಗವಾಗಿ ಏನೋ ಕೇಳೋಕ್ಕೆ ಶುರು ಮಾಡಿದ್ದಾರೆ, ಪ್ರೊಟೆಸ್ಟ್ಗಳು ಮಾಡ್ತಾ ಇದ್ದಾರೆ. ಆಮೇಲೆ ನಿನ್ನೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ OBC ಏನೋ ಒಂದು ಸಮಾವೇಶದಲ್ಲಿ. ನಾನು ಲಾಸ್ಟ್ ಡೇ ಇದ್ದಾಗ ಏನೋ ಜಾತಿ ಗಣತಿ ವರದಿನ ಸ್ವೀಕಾರ ಮಾಡಿದ್ದೀನಿ, ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೋರಾಟ ಮಾಡುವ ಅಗತ್ಯ ಇದೆ ಅಂತ. ಯಾರ ವಿರುದ್ಧ? ಸಿದ್ದರಾಮಯ್ಯ ಸಾಹೇಬ್ರೆ DK ವಿರುದ್ಧ ಹೋರಾಟ ಮಾಡಿ ಅಂತ ಪರೋಕ್ಷವಾಗಿ ಕರೆ ಕೊಟ್ಬಿಟ್ಟಿದ್ದಾರೆ. ಒಂದು ಕಡೆ ಲಿಂಗಾಯತರೇನು ಕೇಳ್ತಾ ಇಲ್ಲ ಪಾಪ, ಅವರು ಲಿಂಗಾಯತರು ಅದನ್ನು ನಮ್ಗೆ ಕೊಡಬೇಕಿತ್ತು, ಚೇಂಜ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅವರೆಲ್ಲ, ಬಿಟ್ಟರೆ ನಮಗೆ ಶಾರ್ಟೇಜ್ ಆಗಿದೆ ಅಂತ ಕೇಳ್ತಾ ಇಲ್ಲ. ಈಗ ಒಕ್ಕಲಿಗರ ಏನೋ ಸಚಿವರುಗಳ ಮಧ್ಯೆ ತಿಕ್ಕಾಟ ಶುರುವಾಗಿದೆ, ಕುರುಬರು ರೊಚ್ಚಿಗೆದ್ದಿದ್ದಾರೆ, ಬ್ರಾಹ್ಮಣರುಗಳು ರೊಚ್ಚಿಗೆದ್ದಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳೀಗ ಪರಿಸ್ಥಿತಿ ಯಾವ ಪರಿಸ್ಥಿತಿ ಅಂದರೆ, ಈಗ ಏನೋ OBC ಜಾತಿ ಗಣತಿ ಮತ್ತು SC/ST ಇದೆಯಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಇವ್ರು ಫೈಟ್ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಕರೆ ಕೊಡ್ತಾ ಇದ್ದಾರೆ. ಅಂದರೆ ಮುಖ್ಯಮಂತ್ರಿಗಳಿಗೆ ಎಗೈನ್ ಸರ್, ಈ ಮನುಷ್ಯ ನೆಮ್ಮದಿಯಾಗಿ ಇರಲೇಬಾರದು ಅಂತ ಇಡೀ ಕಾಂಗ್ರೆಸ್ ತೀರ್ಮಾನ ಮಾಡಿರೋ ಥರ ಕಾಣ್ತಾ ಇದೆ. ಇಡೀ ಕಾಂಗ್ರೆಸ್ ವರ್ಸಸ್ ಮುಖ್ಯಮಂತ್ರಿ ಆಗಿರೋ ಥರ ಕಾಣ್ತಾ ಇದೆ. ಇಡೀ ಕಾಂಗ್ರೆಸ್, ಇಡೀ ಸಂಪುಟ ವರ್ಸಸ್ ಸಿದ್ದರಾಮಯ್ಯ, ಸರಿ DK ಶಿವಕುಮಾರ್. ಇದು ಹೈಕಮಾಂಡ್ ನಾಯಕರು. ಅದೇನು ಹೈಕಮಾಂಡು, ಅದು ಯಾವ ನಾಯಕರು, ಅದೇನು ದೇವ್ರ ಹಣೆಗೂ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಅವ್ರಿಗೆ ಅರ್ಥ ಆಗ್ತಾ ಇದೆಯೋ? ಮುಖ್ಯಮಂತ್ರಿನ ಹಿಂಗೇಂದ್ರಿ ನಡೆಸ್ಕೊಳ್ಳೋದು. ಅವತ್ತು ಯಾರೋ DK ಶಿವಕುಮಾರ್ ಅವ್ರು ಹೇಳಿದ್ರು, ಡೆಲ್ಲಿಗೆ ಹೋದಾಗ ಪ್ರೊಟೆಸ್ಟ್ ನಡೀತಾ ಇತ್ತು, ನಾನು ಹಿಂದೆ ಪ್ರೊಟೆಸ್ಟ್ ಇದ್ದೆ, ಪೊಲೀಸ್ನವ್ರು ನನ್ನ ಮುಟ್ಟಕ್ಕೆ ಬಂದರು, ರಾಹುಲ್ಗೆ ಡೋಂಟ್ ಟಚ್ ಮೈ CM ಅಂತ ಹೇಳಿದ್ರು, ನನ್ನ ಮುಖ್ಯಮಂತ್ರಿನ ಮುಟ್ಬೇಡಿ ಅಂತ ಪೊಲೀಸ್ನವ್ರು ಹೇಳಿದ್ರು, ಪೊಲೀಸ್ನವ್ರು ಸೈಡಿಗೆ ಕರ್ಕೊಂಡೋಗಿ ಚೇರ್ ಹಾಕಿ ಕೂರಿಸಿದ್ರು ನಮಗೆ ಅಂತ ಹೇಳಿದ್ರು. ಆ ಭಾವನೆ ಇನ್ನೂ ಇದೆಯಾ ರಾಹುಲ್ ಗಾಂಧಿ ಅವ್ರಿಗೆ ಅಂತ ಇದೆಲ್ಲ ನೋಡಿದಾಗ? ಮುಖ್ಯಮಂತ್ರಿಗಳು ಊರವರೆಲ್ಲ ಕಲ್ಲು ಹೊಡಿತಾವ್ರೆ ಅಂತ ಗೊತ್ತಾಗ್ತಾ ಇಲ್ವಾ ನಿಮಗೆ? ಮುಖ್ಯಮಂತ್ರಿಗೆ ಊರವರೆಲ್ಲ ಕಲ್ಲಲ್ಲಿ ಹೊಡಿತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ.